ಆರ್ಥಿಕವಾಗಿಯೂ ಜಗದ ಒಂದು ಬಲಿಷ್ಠ ದೇಶ ಆಗ್ತಾ ಇತ್ತು. ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ನಮ್ಮ ಮೋದಿಯವರಾದ ಜ್ಞಾನೋದಯ ಆಗ್ಯದ, ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಸ್ವದೇಶಿ ಮೂಮೆಂಟ್ ಮಾಡೋಣ. 2 ದಿವಸ ಮಲಗಿದರು 11 ವರ್ಷ, ಈಗ ಮಾತಾಡ್ತಾ ಇದ್ದಾರೆ. ಅದು ಅಮೇರಿಕ ಇದ್ದಿದ್ದು ಇವ್ನು ದೂರ ಸರಿಸಿಬಿಟ್ಟದ ಅಮೇರಿಕ. ನಿಮ್ದು ನಮಗೇನು ಉಪಯೋಗ ಇಲ್ಲಪ್ಪ, ನಮ್ಮ ಪಾಕಿಸ್ತಾನ ಸಾಕು ಅನ್ನುವಂಥ ಮಾತಿಗೆ ಬಂದಿದ್ದಾರೆ ಅವರು. ಪಾಕಿಸ್ತಾನಕ್ಕೆ ನೀವು ನಾಳೆ ಎಣ್ಣೆ ಕೊಳ್ಕೊಳಕ್ಕಿರ ಅಂತ ಹೇಳ್ತಾ ಇದ್ದಾರೆ. ಯಾವ ದೇಶನ ಭಯೋತ್ಪಾದಕ ದೇಶ ಅಂತ ಹೇಳ್ತೀವೋ ಆ ದೇಶಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ಆದಾಗ ಅನಿವಾರ್ಯವಾಗಿ ಇವತ್ತು ಮೋದಿಯವರಿಗೆ ಗಾಂಧಿ ನೆನಪಾಗ್ತಾ ಇದ್ದಾರೆ. ನಿಜವಾಗಿಯೂ ಈ ದೇಶಕ್ಕೆ ಪರಿಹಾರ ಗಾಂಧೀಜಿಯವರ ಸ್ವರಾಜ್ಯ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಷ್ಟಲ್ಲ, ಆರ್ಥಿಕವಾಗಿಯೂ ಅದು ಡಿವೈಡ್ ಆಗಬೇಕು, ಡಿವಿಷನ್ ಆಗಲೇಬೇಕು. ಯಾರೋ ಕೆಲವು ಕೈಯಾಗಿ ಸಿಗ್ತದೆ ದುಡ್ಡು ಸಂಪತ್ತು ಈ ದೇಶದ್ದು, ಅವ್ರು ನಮಗೆ ಯಾಕೆ ಅನುಕೂಲ ಮಾಡ್ತಾರೆ ರೀ. 32 PSUಗಳು ಸಾರ್ವಜನಿಕ ರಂಗದ ಉದ್ಯಮಿಗಳು ಇವತ್ತು ಕಾಡೆ ಮಲಗಿಬಿಟ್ಟಿದ್ದಾವೆ. ಈ ಒಂದು ಖಾಸಗೀಕರಣದಿಂದಾಗಿ ಪ್ರೈವೇಟ್ದವ್ರಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಹಿಂದಿನ ರಾಜಕಾರಣ. ನಾವು ಒಬ್ಬರ ಕೇವಲ ಮೋದಿಯವ್ರು ಟೀಕೆ ಮಾಡ್ತಾ ಇಲ್ಲ, ಇದಕ್ಕೆ ಸ್ವತಃ ಕಾಂಗ್ರೆಸ್ಸು ತಪ್ಪು ಮಾಡಿದಪ್ಪ ಅಂತೇಳಿ. ಇದರ ಹಿಂದೆ ನೆಹರೂರವ್ರ ತಪ್ಪುಗಳು ಇದ್ದಾವೆ, ಇಲ್ಲಂತಲ್ಲ. ನೆಹರೂರವ್ರು ಮಿಕ್ಸ್ಡ್ ಎಕಾನಮಿ ಮಾಡಲಾರ್ದ ಗಾಂಧೀಜಿಯವ್ರ ಎಕಾನಮಿಯನ್ನು ಅಂದಂತಿದ್ರೆ ಅವ್ರು ಹೇಳ್ತಾಯಿದ್ರು ಸಣ್ಣ ಡ್ಯಾಮ್ಗಳು ಮಾಡಪ್ಪ, ನೀರಾವರಿ ಡಿವಿಷನ್ ಆಗಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಅಲ್ಲೇ ಉದ್ಯಮಿಗಳು ಅಲ್ಲೇ ಬೆಳೀಲಿ ಅಂತೇಳಿ. ಈಗ ಎಣ್ಣೆ ಆಯಿತು, ಬಟ್ಟೆ ಆಯಿತು, ಮತ್ತೊಂದು ಹಳ್ಳಿಗಳಲ್ಲಿ ಬೆಳೆಸಿದ್ರೆ ಇವತ್ತೆಲ್ಲ ಡಿಸೆಂಟ್ರಲೈಸ್ ಆಗಿತ್ತು ಆರ್ಥಿಕವಾಗಿ. ಅಲ್ಲಿ ಬಟ್ಟೆ ತಯಾರು ಮಾಡೋದು ಅಲ್ಲಿ ಸಮೀಪದ ತಾಲೂಕುಗಳಲ್ಲೂ ಊರುಗಳಲ್ಲೂ ಮಾರ್ತಾಯಿದ್ರು. ಅದು ಎಣ್ಣೆಯನ್ನು ಅಲ್ಲೇ ತಯಾರಾಗ್ತಾಯಿತ್ತು, ಎಣ್ಣೆ ಸಣ್ಣ ಕಾರ್ಖಾನೆಗಳಾಗ್ತಾಯಿದ್ವು, ಅವ್ರಿಗೆಲ್ಲ ಉದ್ಯೋಗ ಆಗ್ತಾಯಿತ್ತು. ಇದು ವಾಸ್ತವ. ಇದಲ್ಲ. ಇದಕ್ಕೆ ಯಾರು ಕೇಳಿಕೊಳ್ಳ ಯುರೋಪಿಯನ್ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಆದರ್ಶ ಅಲ್ರಿ, ಇದು ವಾಸ್ತವ. ಈ ಮಿಡಲ್ ಕ್ಲಾಸ್ ಬುದ್ಧಿವಂತರು ಹೇಳೋದು ಏನ್ರಿ ಯುರೋಪಿಯ ಸಾಧ್ಯತೆ ಇಲ್ರಿ. ಅದು ಯಾಕೆ ಸಾಧ್ಯ ಇಲ್ಲ? ಗಾಂಧೀಜಿಯವರು ದೇಶ ಸುತ್ತಾಕಿದವರು, ಸುತ್ತಾಕಿ ಪ್ರತಿ ಗ್ರಾಮ ನೋಡಿದವರು. ಇವತ್ತು ಇದೇ ಮಾತು ನಮಗೆ ರಾಹುಲ್ ಗಾಂಧಿಯವ್ರಿಗೆ ಗೊತ್ತಾಗ್ತಾ ಇದೆ.